ಬೀದರ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಸುಡು ಬಿಸಿಲು ಸುಡ್ತಾ ಇದ್ದು ನೆಲ ಕಂಪ್ಲೀಟ್ ಆಗಿ ಒಣಗಿ ಹೋಗ್ತಾ ಇದೆ, ಬಾಡ್ತಾ ಇದೆ. ಸಸಿಗಳೆಲ್ಲವೂ ಕೂಡ ಸೋಯಾಬೀನ್ ಬೆಳೆಯನ್ನು ಬೆಳೆದಿದ್ರು, ಮಳೆಯಾಗುವಂತಹ ನಿರೀಕ್ಷೆಯಲ್ಲಿ ರೈತರಿದ್ರು. ಸೋಯಾಬೀನ್ ಬಿತ್ತಿದಂಥ ರೈತರೀಗ ಕಂಗಾಲಾಗಿದ್ದಾರೆ. ಸೋಯಾಬೀನ್ ಬೆಳೆ ನೆಲದಲ್ಲೇ ಬಾಡಿ ಹೋಗ್ತಾ ಇದೆ. ಭಾಲ್ಕಿಯ ಹಾಲಹಳ್ಳಿಗೆ ಬ್ಯಾಲಹಳ್ಳಿ ಗ್ರಾಮದ ಶೇಕಡ 50ರಷ್ಟು ಬಿತ್ತನೆ ಕಂಪ್ಲೀಟ್ ಆಗಿ ಈಗ ಒಣಗಿ ಹೋಗ್ತಾ ಇದೆ. ಕಳೆದೊಂದು ವಾರದಿಂದ 37ರಿಂದ 38 ಡಿಗ್ರಿ ತಾಪಮಾನ ಇದೆ. ಇನ್ನೆರಡು ದಿನದಲ್ಲಿ ಮಳೆ ಬಾರದೆ ಹೋದರೆ ಬೆಳೆದಂತಹ ಬೆಳೆ ಒಣಗುವಂತಹ ಸ್ಥಿತಿಯಲ್ಲಿದೆ. ಸಾಲ ಸೋಲ ಮಾಡಿ ಹೇಗೋ ರೈತರು ಒಂದು ಸೋಯಾಬೀನ್ ಬೆಳೆಯನ್ನು ಬೆಳಿಬೇಕು, ಅದರಿಂದ ಲಾಭ ಗಳಿಸುವಂಥ ನಿರೀಕ್ಷೆಯಲ್ಲಿದ್ದರು. ಮುಂಗಾರು ಪೂರ್ವ ಮಳೆ ಆಗುತ್ತೆ, ಮುಂಗಾರು ಪೂರ್ವ ಚೆನ್ನಾಗಿ ಆಯಿತು, ಮುಂಗಾರು ಬಂದ ನಂತರದಲ್ಲಿ ಉತ್ತಮ ಮಳೆ ಆಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೀಗ ಕಂಗಾಲಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ನಾಯ್ಕ್ ಕೊಟ್ಟಿರುವಂತಹ ವರದಿ ಇಲ್ಲಿದೆ. ಬೀದರ್ ಜಿಲ್ಲೆಯಲ್ಲಿ ಮಳೆಗಾಲ ಆರಂಭ ಆದರೂ ಕೂಡ ಇನ್ನೂವರೆಗೆ ಒಂದೇ ಒಂದು ಹನಿ ಕೂಡ ಇಲ್ಲಿ ಮಳೆ ಆಗಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ನಾನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಹಾಲಹಳ್ಳಿ ಗ್ರಾಮದ ಬಳಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಈ ಕಳೆದ 15 ದಿನದ ಹಿಂದೆ ಅಷ್ಟೇ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಮಳೆ ಆಗುತ್ತೆ ಅನ್ನೋ ನಿರೀಕ್ಷೆಯಿಂದ ಕೂಡ ಇಲ್ಲಿ ಹೊಲನೂ ಕೂಡ ಇಲ್ಲಿ ಬಿತ್ತನೆ ಮಾಡಿದ್ರು. ಈಗ ಬೆಳೆ ಕೂಡ ಇಲ್ಲಿ ಬಂದಿರತಕ್ಕಂಥ 1ರಿಂದ 2-3 ಇಂಚು ಬೆಳೆನೂ ಕೂಡ ಬಂದಿದೆ. ಇದು ಕಾಣ್ತಾ ಇದ್ದ ದೃಶ್ಯ, ಇದು ಬೆಳೆ, ಇದು ಸೋಯಾಬೀನ್ ಬೆಳೆ ಇದು. ಬೀದರ್ ಜಿಲ್ಲೆ ಅತಿ ಹೆಚ್ಚಾಗಿ ಸೋಯಾಬೀನನ್ನು ಕೂಡ ಇಲ್ಲಿ ಬೆಳೆ ಹಾಕ್ತಾರೆ. ಇವರು ಕಳೆದ ಒಂದು 11-12 ದಿನದ ಹಿಂದೆ ಅಷ್ಟೇ ಈ ಸೋಯಾಬೀನ್ ಬೆಳೆಯನ್ನು ಹಾಕಿದ್ರು. ಇಲ್ಲಿ ಮಳೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆಗಿತ್ತು. ಯಾಕೆಂದರೆ ಮಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅವರು ಇಲ್ಲಿ ಸೋಯಾಬೀನ್ ಬೆಳೆಯನ್ನು ಹಾಕಿದ್ರು. ಈಗ ಮಳೆ ಸಂಪೂರ್ಣವಾಗಿ ಕಳೆದ 15 ದಿನದಿಂದ ಕೂಡ ಇಲ್ಲಿ ಮಳೆ ಒಂದೇ ಒಂದು ಹನಿ ಕೂಡ ಮಳೆ ಬರ್ತಾ ಇಲ್ಲ. ಬೆಳೆನೂ ಕೂಡ ಈಗ ಮೊಳಕೆ ಹೊಡೆದಿದೆ. ಈಗ ಅದು ಬಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ರೈತರು ಕೂಡ ಇರುವಂಥದ್ದು ಸಾಲ ಸೋಲ ಮಾಡಿ ಅವರೇನು ಒಂದು ಎಕರೆಗೆ 10ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿ ಸೋಯಾಬೀನನ್ನು ಬಿತ್ತಿದ್ರು. ಈಗ ಮಳೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಕೈ ಕೊಟ್ಟಿರೋದು ಸಾಕಷ್ಟು ರೈತರಿಗೆ ಒಂದು ಆತಂಕನೂ ಕೂಡ ಇಲ್ಲಿ ಎದುರಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಸಾಲ ಸೋಲ ಮಾಡಿ ಅವರು ಬಿತ್ತನೆ ಬೀಜನ ತೆಗೆದುಕೊಂಡು ಬಂದು ಇಲ್ಲೇನು ಬಿತ್ತನೆ ಮಾಡಿದ್ರು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಸಮಸ್ಯೆನೂ ಕೂಡ ಇಲ್ಲಿ ಕಾಡ್ತಾ ಇದೆ. ಅಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೂಡ ಈಗ ಬಿತ್ತನೆಯನ್ನು ಮಾಡಿದ್ರು. ಆದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಕೂಡ ಈಗ ಒಣಗ್ತಾ ಇದ್ರೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ನಾಟಿಯನ್ನು ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಈಗ ಬೆಳೆ ಏನು ಒಣಗಾಕತ್ತದೆ? ಒಣಗ್ತಾರೆ. ಇನ್ನೊಂದು 3 ದಿವಸ ಮಳೆ ಇಲ್ಲದ್ರೆ ಆಯ್ತು ರೀ, ಒಣಗೋಗ್ತಾರೆ. ಈಗ ಯಾವ ನಿರೀಕ್ಷೆಯಿಂದ ಬಿತ್ತಿದ್ರಿ ಅಂತ ಹೇಳಿ ನೀವು? ಮಳೆ 7ನೇ ತಾರೀಕು ಮಳೆ ಐತಲ್ರಿ, ಅವತ್ತು ಮತ್ತೆ ಮುಂದೆ ಬರ್ತದೆ ಅಂತೇಳಿ ಬಿತ್ತಿದೇವ್ರೆಲ್ಲ. ಈಗ ಮುಂದೆ ಮಳೆನೇ ಇಲ್ರಿ. ಈಗ 15 ದಿವಸ ಆಯ್ತು. ಈಗ ಮುಂದೆ ಇನ್ನು 2 ದಿವಸ ಮಳೆ ಇಲ್ಲದ ಪೂರ ಮತ್ತೆ ಇರ್ಬಿಟ್ಟು ಬಿತ್ತಬೇಕಾಗ್ತಾರೆ. ಮತ್ತೆ ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಎಲ್ಲೆಲ್ಲ ಮಾಡಿದ್ರಿ? ಖರ್ಚುನೇ ರೀ 10-15 ಸಾವಿರ ಆಗ್ಯದ್ರಿ. ಈಗ 15 ಸಾವಿರ ತನಕ ಖರ್ಚು ಬಂದ್ರಿ. ಯಾಕಂದರೆ ಸಾಕಷ್ಟು ನಾವು ಒಂದು ಎಕರೆಗೆ 10ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು. ಈಗ ಮಳೆ ಕೈ ಕೊಟ್ಟಿರೋದು ಹಿನ್ನೆಲೆ ಬೆಳೆ ಕೂಡ ಒಣಗ್ತಾ ಇದೆ. ಇನ್ನೊಂದು 2-3 ದಿನದಲ್ಲಿ ಮಳೆ ಬಾರದೆ ಹೋದರೆ ಸಂಪೂರ್ಣವಾಗಿ ಬೆಳೆಯನ್ನು ಕೂಡ ಒಣಗುತ್ತೆ, ಮತ್ತು ಮರು ಬಿತ್ತನೆ ಮಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನೋ ರೈತನ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.